ಹುಷಾರ ಕರ್ಕೊಂಡು ಹೋಗಪ್ಪ, ಹುಷಾರ ಕರ್ಕೊಂಡು ಹೋಗು. ನಾನಿದ್ದಾಗ ಒಬ್ಬರಿ ಒಂದೇ ಕೈಲಿ ಓಡಿಸ್ತೀನಿ ಕಣವ ಅಂದ್ಬಿಟ್ಟು ಒಂದೇ ಕೈಲಿ ಓಡಿಸ್ತೀಯಲ್ಲ, ಹಂಗೆ ಓಡಿಸ್ಬೇಡ. ಪಾಪ ಎದುರುಕತ್ತಾಳೆ ಸೀತಾ. ನಾನುವೇ ಎದುರುಕೊಂಡೇ ಬಿಟ್ಟಿದೆ ಅವತ್ತಂತೂ. ಹತ್ತಿರ ಆಯ್ತದೆ ಕಣವ ಇಲ್ಲಿಂದ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಯಾವ್ಯಾವ ದಾರಿದ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ಮುಳ್ಳು ಒಳಗಡೆ ನುಗ್ಗಿಸ್ತಿದ್ದಲ್ಲ, ಅಲ್ಲಿ ಬೇರೆ ದಾರಿನೂ ಇಲ್ಲ ಸರಿಯಾಗಿ. ದಾರಿ ಇಲ್ಲದೆ ಹೋದ್ರೂ ಮುಳ್ಳು ಒಳಗಡೆ ಬೆಲಿ ಒಳಗಡೆನೆ ಹೋಯ್ತಿದ್ದಲ್ಲ, ಹಂಗೆ ಹೋಗ್ಬೇಡ. ಕರೆಕ್ಟಾಗಿ ಸರಿ ಇರೋ ರೋಡ್ ಇಲ್ವಾ, ರೋಡಲ್ಲಿ ಹೋಗಿ. ವಾ ರೋಡ್ ಚೆನ್ನಾಗಿಲ್ಲ ಕಣವ ಇದು. ಆಗ್ಲೇ ನಾನು ಮದುವೆ ಆಗಿ ಬಂದು 30 ವರ್ಷ ಆಯ್ತು. ರೋಡ್ನೇ ನೋಡಿಲ್ವಾ ನಾನು ಇದನ್ನ? ಸರಿಯಾಗಿ ಮೈಲ್ತಾ ಇದ್ದಿ. ರೋಡ್ ಸರಿ ಇಲ್ವಾ? ಯಾಕೆ ಸರಿ ಇಲ್ಲ? ನೆನ್ನೆ ಮೊನ್ನೆ ಎಲ್ಲ ಸರಿ ಇತ್ತಾ? ನಾನು ಹೇಳಿದ್ದು ಮಳೆ ಬಂದ್ಬಿಟ್ಟು ಗೊಜ್ಜೆ ಆಗ್ಬಿಟ್ಟದೆ, ಅದಕ್ಕೆ ಬೈಕ್ ಹೋಗಕ್ಕಾಯ್ಕಿಲ್ಲ. ಬೈಕ್ದು ಟೈರು ಅಂಟ್ಕತ್ತದೆ, ಒಳಗಡೆನೆ ಹೋಯ್ತದೆ. ಇನ್ನು ಮುಂದೆ ತಗೊಳಕತ್ತದ, ಊತ್ ಕಿತ್ಕೊಂಡು ಮಣ್ಣೊಳಗಡೆ ಆಮೇಲೆ ಎತ್ತದ ಯಾರು? ಪಾಪ ಸೀತೆ ಬೇರೆ ಚೆನ್ನಾಗಿ ರೆಡಿ ಆಗವಳೆ. ಬೇಡ, ಈ ದಾರಿಯಿಂದ ಕರ್ಕೊಂಡು ಹೋಗಿಲ್ಲ, ಜಾರ್ತದೆ. ಅವತ್ತು ಕರ್ಕೊಂಡು ಹೋಗಿದ್ನಲ್ಲ ನಿನ್ನ, ಆ ದಾರಿಲೇ ಕರ್ಕೊಂಡು ಹೋದ್ರೇನೆ ಸರಿಯಾಗದು. ಈಗ ಒಳ್ಳೆ ಸರಿ ಐತಲ್ಲ, ಚೆನ್ನಾಗನಾಯ್ತು ಬಿಡೋದಾಗೆ. ಅಲ್ಲ ಕಣ್ಮಗ, ಮೊದಲೇ ಹೇಳ್ಬೇಕು ತಾನೆ ನೀನು. ರೋಡ್ ಸರಿ ಇಲ್ಲ ಕಣವ, ನೆಕ್ಸ್ಟ್ ವಾರ ಬೇಕಾದ್ರೆ ಹೋಗಕ್ಕಾಯ್ತದೆ ಅಂತ ಅಂದಿದ್ರು. ಆಯ್ತಿತ್ತಪ್ಪ, ಮುಂದಿನ ವಾರನೇ ಸ್ನಾನಗಿನ ಮಾಡ್ಕೊಂಡು ಇವತ್ತು ಹೆಂಗೆ ಮಾಡ್ದು ವಾರ ಒಪ್ಪತ್ನೆಲ್ಲ ಹಂಗೆ ಅವತ್ತು ವಾಪಸ್ ಮಾಡ್ಕೊಂಡು ಮುಂದಿನ ದಿನನೇ ಹೋಗ್ಬೋದಿತ್ತು. ಮಗ ನನಗಂತೂ ಯಾಕೋ ಭಯ ಆಗ್ತದೆ ಕಣವ ಸೀತಾ. ಬೇಜಾರು ಮಾಡ್ಕೊಬೇಡ ಕಣವ, ಮನೆಯಲ್ಲೇ ಪೂಜೆ ಗೀಜೆ ಮಾಡಿದೀವಲ್ಲ, ಬನ್ನು ಬಾ. ಮನೇಲೇ ಧೂಪ ಹಾಕಿದೀಯಲ್ಲ, ಹಂಗೆ ಬಾತಿಗೆ ಕೈಗೆ ಮುಕ್ಕೋ ಮನೆಯಿಂದನೇ. ಸುಮ್ಮನಿರು, ಏನೋ ಆಯ್ಕಿಲ್ಲ, ನಾನಿಲ್ವ ಇಲ್ಲಿ, ನಾನು ಹೋಯ್ತವನೆಲ್ಲ. ಹೋಗವ, ಎಲ್ಲಿಗಾರು ಹೋಗ್ಬೇಕಾದ್ರೆ ನಿಂದೊಂದು ಇಲ್ಲಿ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಪಾಪ. ಆಗಲೇ ಹೇಳ್ಬಿಡ್ಬೇಕಾಗಿತ್ತು, ಕರ್ಕೊಂಡು ಹೋಯ್ಕಿಲ್ಲ ಅಂದಿದ್ರೆ ನಾ ಕರ್ಕೊಂಡು ಹೋಯ್ಕಿಲ್ಲ ಅಂತ ಅಂದ್ಬಿಟ್ಟಿದ್ದಿ. ಪಾಪ ಬೆಳಗ್ಗೆಯಿಂದನೂ ಕೇಳಿ 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 ಇವಳು ಸಾಕಾಗವಳೆ. ಇಲ್ಲಿಗಾರ ಕರ್ಕೊಂಡು ಹೋಗ್ತೀನಿ, ಸುಮ್ಮನಿರು. ನಿನಗೇನು ಎದ್ಗಿದ್ರಕ್ಕೆ ಏನು ಬೇಡ, ಹುಷಾರ ಕರ್ಕೊಂಡು ಹೋಗ್ತೀನಿ ಬಿಡು. ನೀನು ಕರ್ಕೊಂಡು ಹೋದ್ನಲ್ಲ ಅವತ್ತು, ಹಂಗೆ ಅನ್ಕೊಂಡು ಹಂಗೆ ಕರ್ಕೊಂಡು ಹೋಯ್ಕಿಲ್ಲ ಬಿಡು, ತಲಾಡ್ದ ಕರ್ಕೊಂಡು ಹೋಗ್ತೀನಿ. ಕಣವ ಸೀತಾ ಮಗ, ಅಕಸ್ಮಾತ್ ಇವನು ಏನಾದರೂ ಜೋರ್ಗಿರ ಗೋಡ್ಸ್ಕೇಸಿದ್ರೆ ನನಗೆ ಒಂದು ಫೋನ್ ಹಾಕು ಆಯ್ತಾ? ಬೇಕಾದ್ರೆ ನಾನು ಬರ್ತೀನಿ, ಇಬ್ಬರಿಗೆ ಬಸ್ಗೆ ಸಲ ಹೋಗೋಕ್ಕಾಯ್ತದೆ. ಅವ ಏನು ಅಷ್ಟೊಂದು ದೂರ ಇದ್ದದ? ಬೈಕ್ ಮಾಡಿಕೊಂಡು ಬಸ್ಸಲ್ಲಿ ಹೋಗೋದು ಅಂತ ಅಂತಿದ್ಯಲ್ಲ ನೀನು, ಒಳ್ಳೆ ತಲೆ ಕೆಟ್ಟೊಳ್ಕೊನವ ನೀನು. ಹೋಗವ, ನೀವು ಸ್ವಲ್ಪ ಮನ್ಸಾಗು. ಮಗ ಮನ್ಸಾಗಿರೋದಕ್ಕೆ ತಾನೇ ಹೇಳ್ತಾ ಇರೋದು, ತಿಳ್ಕೊಂಡು. ಆವತ್ತು ನನ್ನ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಬೇಲಿ ಒಳಗಡೆ ನುಗ್ಗಿದ್ದಿಲ್ಲ ನಾನು ಸ್ವಲ್ಪ. ಆ ಕಡೆಯಿಂದ ಎತ್ತಿನ ಗಾಡಿ ಬರ್ತಿತ್ತು, ಈ ಕಡೆಯಿಂದ ನೀನು ಹೋಗಿ ಬೇಲಿ ಒಳಗಡೆ ತುರಿಕೊಂಡಿದ್ದೆ ತಾನೆ, ಜೊತೆಗೆ ನನ್ನೇ ಬಿಡಿಸಿದೆ ತಾನೆ. ಎಲ್ಲೋ ಒಂದೊಂದ್ಸಲ ಆಯ್ತದೆ, ಅದಕ್ಕೆ ಯಾವಾಗಲೂ ಆತದ. ಅವ್ವ ನೀನು ಎದುರ್ಕೊಬೇಡಕನವ, ನನಗೆ ಗೊತ್ತಾಯ್ತದೆ ನಿನಗೆ ಭಯ ಆಯ್ತದೆ, ಹಂಗೆ ಮಾಡ್ಬಿಡ್ತಾನೆ ಅಂತ ಅಷ್ಟೇ ತಾನೆ. ಏನು ತಲೆ ಕೆಡ್ಸ್ಕೊಬೇಡಕನವ, ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ. ಸೀತಾ ನೀನಾದರೂ ಹೇಳೋ ಅವನಿಗೆ. ಅತ್ತೆ ಉಂಕನತ್ತೆ ಇಲ್ಲ ಬಿಡಿ, ನಾನಿದ್ದಾಗ ಜಾಸ್ತಿ ಏನು ಜೋರಾಗಿ ಓಡ್ಸೋಕ್ಕಿಲ್ಲ. ಅವತ್ತೆಲ್ಲ ಹೆಚ್ಚು ಕಡಿಮೆ ಆಗಿರಬೇಕು. ಆ ಕಡೆಯಿಂದ ಎತ್ತು ಬತ್ತಿತ್ತು, ಈ ಕಡೆಯಿಂದ ಹೋಯ್ತಿದ್ದು, ರೋಡ್ ಚಿಕ್ಕದು ಅಂತ ಹೇಳ್ತಿತ್ತಲ್ಲ, ಅದಕ್ಕೆ ಹಂಗೆ ಆಗಿರಬೇಕು ಬಿಡಿ. ನೀವೇನು ಯೋಚನೆ ಮಾಡಬೇಡಿ, ನಾನು ಹಿಂಗೆ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರ್ತೀನಿ. ನೀವು ಹೇಳ್ದಂಗೆ ಜಾಸ್ತಿ ಓಡಿಸ್ಕಿಸಿದ್ರೆ ಜೋರಾಗಿ ಹೇಳ್ತೀನಿ ನಿಮಗೆ ಫೋನ್ ಮಾಡಿ ಬಿಡಿ. ಹಂಗೇನು ಮಾಡೋಕ್ಕಿಲ್ಲ ಬಿಡಿ, ಹುಷಾರಾಗಿ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಈ ರೋಡು ಚೆನ್ನಾಗಿಲ್ವಂತೆ, ಈ ರೋಡು ಚೆನ್ನಾಗಿಲ್ವಲ್ಲ, ಅದಕ್ಕೆ ಅಕಸ್ಮಾತ್ ಏನಾದರೂ ಟೈಗಿರೋ ನೆಲ್ಲ ಕೂತ್ಕೊಬಿಟ್ರೆ ಎತ್ತಕ್ಕಾಯ್ಕಿಲ್ವಂತೆ. ಅದಕ್ಕೆ ಸುಮ್ಮನೆ ಏನಕ್ಕೆ ಬಟ್ಟೆ ಗಿಟ್ಟೆ ಗಲೀಜು ಮಾಡ್ಕೊಂಡು ಆಮೇಲೆ ಬೈಕಿಗೆ ಗಲೀಜು ಮಾಡ್ಕೊಂಡು ಎಲ್ಲ ಯಾಕೆ ಅಂತ ಅಂತವ್ರೆ. ಇರಲಿ ಬುಡಿಯತ್ತೆ, ನಾನು ಇರ್ತೀನಲ್ಲ, ನಾವು ಹುಷಾರಾಗಿ ಹೋಗ್ತೀನಿ ಬಿಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ ಆಯಿತಾ? ತಿಂಡಿ ಗಿಂಡಿ ಮಾಡ್ಕೊಂಡು ರೆಡಿಯಾಗಿರಿ, ಬರ್ತೀನಿ ನಾನು. ಮಗ ನೀನು ಹೇಳಿದ್ಕೆ ನಾನು ಹೋಗಕ್ಕೆ ಬಿಡ್ತಾ ಇರೋದು ಆಯಿತಾ? ಇನ್ಮೇಲಿಂದ ಇಂಥ ರೋಡ್ ಗಿಡ ಎಲ್ಲ ಆದರೆ ಮಳೆ ಗಿಡ ಬಂದರೆ ಹಂಗೆಲ್ಲ ಹೋಗಬೇಡಿ, ಹೊರಗಡೆನೆ ಕಾಲಾಕ್ಬೇಡಿ ನೀವು ಆಯ್ತವ? ಉಂಕನತೆ ಆಯ್ತು, ಇದು ಒಂದ್ಸಲ ಬುಡಿಯತ್ತೆಗೆ ನನ್ನ ಮಗ. ಸರಿ ಹುಷಾರಾಗ್ಬಿಟ್ಟು ಬನ್ನಿ. ಪೂಜೆ ಗೀಜೆ ಸಾಮಾನು ಅಲ್ಲೇ ತಗೋತೀನಿ ಬಿಡವ, ಹೋಗೋವತ್ಗೆ ಅಂಗಿಲ್ ತಗೊಂಡು ಹೋಗ್ತೀನಿ. ಉಂಕನ್ ಮಗ ಆಯಿತು. ಮಗ ಬರೋದ್ ತನಕ ನಾಷ್ಟ ಗಿಷ್ಟ ಮಾಡಿ ಎಲ್ಲ ರೆಡಿ ಮಾಡಿ ಮಡಗಿರ್ತೀನಿ. ಬಂದ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಏನಾದರೂ ಮಾಡೋಕ್ಕಾಯ್ತದೆ. ಉಂಕನತೆ ಸರಿ ಆಯಿತು. ಮತ್ತು ಹೊರಡದ ಕಣವ, ಹುಷಾರು ಆಯ್ತಾ? ಹೋದ ತಕ್ಷಣ ಒಂದು ಫೋನ್ ಹಾಕ್ಬಿಡುವ, ಒಂದು ಸಮಾಧಾನ. ಉಂಕನತೆ ಆಯಿತು ಬಿಡಿ, ಫೋನ್ ಮಾಡ್ತೀನಿ, ಹೋದ ತಕ್ಷಣ ಫೋನ್ ಮಾಡ್ತೀನಿ. ಅಲ್ಲ ಕಣವ, ಏನು ಬಿಟ್ಬಿಟ್ಟು ಈ ದೇಶ ಬಿಟ್ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀವ? ಅರ್ಧ ಗಂಟೆ ಅಷ್ಟೇ, ಇಲ್ಲಿಂದ ಅರ್ಧ ಗಂಟೆ, ಅಷ್ಟಿಂದ ಅರ್ಧ ಗಂಟೆ, ಆಮೇಲೆ ಅಲ್ಲಿ ಪೂಜೆ ಗೀಜೆ ಅಲ್ಲೊಂದು ಅರ್ಧ ಗಂಟೆ ಇಟ್ಕೊ, ಇನ್ನೊಂದು 2 ಗಂಟೆ ಒಳಗಡೆ ಬಂದ್ಬಿಡ್ತೀವಿ, ಮನೇಲೇ ಇರ್ತೀವಿ ಬಿಡು. ಯಾಕೆ ತಲೆ ಕೆಡ್ಸ್ಕೊಂಡು? ಕಣಪ್ಪ ಸರಿ ಆಯಿತು. ಆಮೇಲೆ ಒಂದು ಕೈಯಲ್ಲಿ ಇಟ್ಕೊಬೇಡ ಕಣಪ್ಪ, 2 ಕೈಲುವೆ ಸ್ವಲ್ಪ ಚೆನ್ನಾಗಿ ಇಟ್ಕವ. ಬಿಗಿಗೆ ಇಟ್ಕೊ, 2 ಕೈಯಲ್ವಿ. ಒಂದೊಂದು ಕೈಯಲ್ಲಿ ಓಡಿಸ್ತಿದ್ಯಲ್ಲ, ಫೋನ್ಗಿನ್ ಮಾಡಿದ ತಕ್ಷಣ ಒಂದು ಕೈಲಿ ಇಟ್ಕೊಂಡು ಒಂದು ಕೈಲಿ ಮಾತಾಡ್ತೀಯಲ್ಲ, ಮಾತಾಡ್ಬೇಕನವ. ಮಗ ಏನಾದ್ರೂ ಫೋನ್ಗಿನ್ ಬಂದರೆ ತೆಗಿಕೆ ಬಿಡ್ಬೇಡ ಕಣವ.
ಒಂದು ಕಡೆ ನಿಲ್ಲಿಸ್ಬಿಟ್ಟು ಸೈಡಲ್ಲಿ ಬೇಕಾದ್ರೆ ಮಾತಾಡಿ ಇವ್ನು ಹೆಂಗೆ ಮಾಡೋದು ಗೊತ್ತಾ, ನಾನೇನೋ ಫೋನ್ ಗಿನ್ ಮಾಡಿಬಿಟ್ರೆ ಓಡಿಸ್ತಾನೆ ಒಂದು ಕೈಯಲ್ಲಿ ಫೋನ್ ತಗೊಂಡು ಕಿವಿಗೆ ಹಾಕ್ಬಿಡೋದು, ಇನ್ನೊಂದು ಕೈಯಲ್ಲಿ ಇಟ್ಕೊಳ್ಳೋದು. ಹಂಗೆ ಬಿಗಿ ನಿಂತ್ಕೊಂಡದ ಅದು. ಆ ಕಡೆಯಿಂದ ಈ ಕಡೆಯಿಂದ ಏನಾದ್ರು ಬಂದಿಲ್ರಿ ಏನು ಮಾಡಿ ನೀನು ಒಂದು ಕೈಯಲ್ಲಿ ಮಗ ಹಿಂಗೆಲ್ಲ ಆಡಬಾರ್ದು, ಹುಡುಗಾಟ ಆಡಬಾರ್ದು ಇಂಥ ವಿಷಯದಲ್ಲೆಲ್ಲ ಆಯ್ತಾ. ಅವ್ನು ಸ್ವಲ್ಪ ಮಾಡ್ಕೊಂಡು ಮಾಡು ಆಯ್ತಾ. ಘನತೆ ಆಯಿತು ಹೇಳ್ತೀನಿ ಬುಡಿ, ತೆಗಿಯಕ್ಕೆ ಬಿಡೋಕ್ಕಿಲ್ಲ. ಫೋನ್ಗಿನ ಅಕಸ್ಮಾತ್ ಫೋನ್ಗಿನ ಬಂದರೂ ಈ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಮಾತಾಡೋಕ್ಕಾಯ್ತದೆ ಬುಡಿ ಮಗ. ಆಯಿತು ಕಣವ. ಅಲ್ಲ ಕಣವ, ನಮ್ಮಲ್ಲಿ ಹೋಗ್ಬಿಟ್ಟು ಪೂಜೆ ಗೀಜೆ ಮಾಡಿಸ್ಕೊಂಡೆ ಬಂದ್ಬಿಡವ ಅಷ್ಟೊತ್ಕೆತಾಗೆ. ನೀನು ಗುಣಗನ ಹುಸಿ ಮಾಡಿಯ ನೀನು? ಮಗ ಹೋಗಪ್ಪ ಸುಮ್ಮನೆ ನೀನು. ನಿಂಗೆ ಹೆಂಗೆ ಗೊತ್ತದದು? ಎತ್ತವ್ರ ಕಷ್ಟ ನಿಂಗೆ ಗೊತ್ತದ? ನಿಮ್ಮ ಮಕ್ಳುವೇ ನಿನ್ನಷ್ಟು ಇದಾಯ್ತವಲ್ಲ, ಆಗ್ಲೂ ಎಂಟಿ ಕರ್ಕೊಂಡು ಎಲ್ಲಿಗಾದ್ರೂ ಹಿಂಗೆ ದೇವಸ್ಥಾನಕ್ಕೆ ಹೋದಾಗ ನೀವು ಹೇಳ್ತಿದ್ದೀರಿ ಆಗ ಹುಷಾರಾಗಿ ಹೋಗ್ರಪ್ಪ, ಹುಷಾರಾಗಿ ಹೋಗಿ ಅಂತ. ಕಣಪ್ಪ ಈಗಿನ ಕಾಲದ ಈಗ ಚೆನ್ನಾಗಿರಕ್ಕಿಲ್ಲ. ನಮ್ಮ ಮನೆ ಬರೋಗಳು ಏನೇನು ಇದ್ದವು ಅವನ್ನೆಲ್ಲ ನೋಡ್ಕೊಂಡು ಚೆನ್ನಾಗಿ ಹೋಗ್ಬೇಕು ಕಣ್ಮಗನೇ. ಹಿಂಗೆಲ್ಲ ಆಡಾರ ಹಿರಿಯವ್ರು ಹೇಳ್ತಾರೆ ಅಂದಮೇಲೆ ಕೇಳಬೇಕು. ಏನು ನೀವು ನಮ್ಮನ್ನೇ ಚಿಕ್ಕವ್ರು ಮಾಡ್ತಿದ್ದೀರಲ್ಲ ನೀವು. ಹಿರಿಯರು ಸುಮ್ಮನೆ ಹೇಳಾರ, ಮಾಡೋ ಕೆಲಸ ಇಲ್ವಾ ಅವ್ರಿಗೆ? ಏನು ನಿಮ್ಮ ಒಳ್ಳೇದಕ್ಕೆ ತಾನೇ ಹೇಳೋದು. ಕಣವ, ನಮ್ಮ ಒಳ್ಳೇದಕ್ಕೆ ಹೋಗೋದು ಕತೆ. ಸರಿ ಹೊರಡ್ತೀವಿ ಈ ಕಡೆ ಬಾ, ಆಮೇಲೆ ಬಾಗಿಲು ಕಿಚ್ಕೊಬಿಟ್ಟರು. ಕಣಪ್ಪ ಆಯ್ತು ಹೋಗಿ. ಮಗ ಸೀತಾ ಹಿಂದ್ಗಡೆ ಇಡ್ಕವ, ಅಲ್ಲಿ ಕಂಬಿ ಅದಲ್ಲ ಹಿಂದ್ಗಡೆ ಇಡ್ಕೋ, ಇಲ್ಲ ಅವನು ಇಡ್ಕವ. ಹಿಡ್ಕೊಂಡೆ ಕಣತ್ತೆ. ಆಯ್ತು ಹುಷಾರಾಗಿ ಹೋಗ್ಬಿಟ್ಟು ಬರ್ತೀವಿ. ನೀವು ಹೋಗ್ಬಿಟ್ಟು ಈಗ ನಾಷ್ಟ ಗಿಷ್ಟ ಮಾಡ್ಕೊಂಡು ತಿನ್ಕೊಳ್ಳಿ, ಗೊತ್ತಾಗದೆ. ಕಣವ ಈ ಕಡೆ ತಲೆ ಕೆಡ್ಸ್ಕೊಬೇಡ ನೀನು, ಹೋಗ್ಬಿಟ್ಟು ಇವತ್ತಾದ್ರೂ ನನ್ನ ಮನೇಲಿ ಇವನ್ನೆಲ್ಲ ಮಾಡ್ತಿದ್ದೀನಿ. ಈ ಕಣವ ಅತ್ತೆ ಸೊಸೆ ಮೇಲೆ ಮಾತಾಡಿರಿ, ನಾನು ಹೋಯ್ತೀನಿ ಕಣವ, ಹೋಗ್ಬಿಟ್ಟು ಬರ್ತೀನಿ. ನನ್ನ ಮಗನೇ ಹೋಗ್ಬಿಟ್ಟು ಪಪ್ಪ. ಹುಷಾರು ಕಣಪ್ಪ, ಹುಷಾರು ಸೀತಾ, ಹುಷಾರು ಬಿಗಿಯಾಗಿ ಇಟ್ಕೊ ನೀನು. ಆಯ್ತು ಕಣತೆ, ಹುಷಾರು ನೀವೇ. ಹೋಗ್ ಮಗ್ಲೇ, ಇಲ್ಲೇವಿ ಅಲ್ವಾ, ಹುಷಾರಾಗಿರ್ತೀವಿ, ನೀನು ಹುಷಾರು. ನೋಡಿ ಆ ಮುಂದಿರಂದ್ರೇನೆ ಹಿಂಗೇನೆ ಅಲ್ವಾ. ನಮ್ಮ ಮಕ್ಳುಗಳು ಯಾವತ್ತಾದ್ರೂ ನಮ್ಮ ಮುಂದೆನೇ ಇರ್ತವೆ. ಯಾವತ್ತಾದ್ರೂ ಒಂದಿನ ಆಚೆ ಈಚೆ ಹೋಗ್ಬಿಟ್ರೆ ಅವರು ಮನೆಗೆ ಬರೋ ತನಕನೂ ನಮ್ಮ ಮನ್ಸಿಗೆ ನೆಮ್ಮದಿನೇ ಇರೋಕ್ಕಿಲ್ಲ ಕಣ್ರಪ್ಪ. ನಿಜ ತಾನೇ. ನೋಡಿ ನಮ್ಮ ಮಕ್ಳುಗಳು ಹೋಯ್ತವೆ, ಅವ್ರು ಏನು ದೊಡ್ಡವರೆಯ, ಏನು ಚಿಕ್ಕ ಮಕ್ಕಳಲ್ಲ, ಆಡ ಮಕ್ಕಳಲ್ಲ, ದೊಡ್ಡವರೆಯ. ಆದ್ರೂ ಹೆಂಗೆ ಅಂದರೆ ಅಯ್ಯೋ ಅವ್ರ ಮನೆಗೆ ಬರೋ ತನಕ ನಮ್ಗೆ ನೆಮ್ಮದಿನೂ ಇರೋಕ್ಕಿಲ್ಲ. ಆಮೇಲೆ ತಳಮಲ ಅಂತ ಇರ್ತದೆ ಕಣಪ್ಪ. ನಿಜ ತಾನೇ. ನಿಮಗೂ ಹಂಗೆ ತಾನೇ ಅನ್ಸೋದು? ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮಕ್ಳುಗಳು ಇದನ್ನ ಅರ್ಥ ಮಾಡ್ಕೊಳಕ್ಕಿಲ್ಲ. ಏನಂತಾರೆ ಅಂದರೆ ಈ ಅಮ್ಮ ಯಾಕೆ ಹಿಂಗೆ ಓಟ ಅಂದದು ಅಂತ ಅಂತಾರೆ. ಇಲ್ಲಾಂದ್ರೆ ಅಯ್ಯೋ ಅಮ್ಮಂದು ಬರೀ ಮಾತೇ ಜಾಸ್ತಿ, ನಾವೇನು ಚಿಕ್ಕ ಮಕ್ಕಳ, ಅವ್ರಿಗೇನು ಅರ್ಥ ಆಯ್ತಿಲ್ವಾ ಅಂತ ಹಂಗೂ ಅನ್ಕೋತಾರೆ. ಆದರೆ ನಮ್ಮ ಅಮ್ಮಂದಿರ ಕಷ್ಟಗಳು ಅವರು ಅರ್ಥ ಮಾಡ್ಕೊಳಕ್ಕಿಲ್ಲ. ನಿಮಗೂ ಇದು ಎಕ್ಸ್ಪೀರಿಯನ್ಸ್ ಆಗೈತಾ? ಕಮೆಂಟ್ ಮಾಡಿ ತಿಳಿಸಿ ಅಮ್ಮ. ಆಮೇಲೆ ಇನ್ನೇನರಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ನೋಡಿ ಡೈಲಿ ವೀಡಿಯೋಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ನೀವು ಆದಷ್ಟು ಸಪೋರ್ಟ್ ಮಾಡ್ರಪ್ಪ. ವೀಡಿಯೋಗಳು ಕಂಟಿನ್ಯೂ ಆಗಿ ಆಗಲೇ ಒಂದು 15 ದಿನ ಮೇಲೆ ಆಯಿತು, ಕಂಟಿನ್ಯೂ ಆಗಿ ಹಾಕೊಂಡು ಹೋಗ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡ್ರಪ್ಪ. ಆಮೇಲೆ ಅಪ್ಪ ಇವತ್ತಿಂದ 2 ವಿಡಿಯೋ, ಈಗ ಬೆಳಿಗ್ಗೆ ಹಾಕಿರೋದು ಈ ವಿಡಿಯೋ ಅಂದ್ಕೊಳ್ಳಿ, ಇನ್ನೊಂದು ವಿಡಿಯೋ ಸಂಜೆ 2 ಗಂಟೆಗೆ ಹಾಕ್ತೀನಿ ಕಣ್ರಪ್ಪ. 1 ಗಂಟೆ ಇಲ್ಲ 2 ಗಂಟೆ, ದಿನಕ್ಕೆ 2 ವಿಡಿಯೋ ಅಂತ ನಾವು ಮಾಡ್ತಾಯಿದ್ದೀವಿ ಇವತ್ತಿಂದ. ದಯವಿಟ್ಟು ಸಪೋರ್ಟ್ ಮಾಡ್ರಪ್ಪ. ನಿಮ್ಮ ಸಪೋರ್ಟಿಂದನೇ ನಮಗೂ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟು ಮತ್ತು ಮಾಡಬೇಕಲ್ಲ ಅಂತ ಅನ್ಸೋದು ನಿಮ್ಮಿಂದನೇ. ದಯವಿಟ್ಟು ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡ್ರಪ್ಪ. ಇನ್ನೇನರಪ್ಪ, ಆಮೇಲೆ ಇನ್ನೊಂದು ಕಣ್ರಪ್ಪ, ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ. ಇನ್ಸ್ಟಾಗ್ರಾಮಲ್ಲಿ ಹಳ್ಳಿ ಲೈಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತ ಕಣ್ರಪ್ಪ. ಅದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹೋಗ್ಬಿಟ್ಟು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ರಪ್ಪ. ರೀ ಯಾಕೋ ರೋಡ್ ಸರಿ ಇಲ್ವಲ್ಲ? ಆ ಕಡೆದು ಮಳೆ ಬಂದ್ಬಿಟ್ಟದಲ್ಲ, ಅದಕ್ಕೆ ಎಲ್ಲ ಗೊಜ್ಜೆ ಇದೆ. ಸುಮಾರಾಗಿ ಚೆನ್ನಾಗಿರೋದು ಅಂದರೆ ನೀ ಸರಿ ಏನಾರಲ್ಲಿ ಬಿಗಿ ಕೂತ್ಕೊಂಡು ನೀನು ಮೊದಲು. ಕೂತೀವಿ, ನಡೀರಿ. ಇಲ್ಲೇ ಕೂಟ್ರು ನಿಲ್ಲಿಸ್ತೀನಿ. ಚಪ್ಪಲಿ ಹಾಕ ಬಂದಿಲ್ಲ ತಾನೇ? ಇಲ್ಲ ಚಪ್ಪಲಿ ಏನೂ ಹಾಕ ಬಂದಿಲ್ಲ. ಸರಿ, ಹಂಗಾದ್ರೆ ಇಬ್ರು ಚಪ್ಪಲಿ ಹಾಕ ಬಂದಿಲ್ಲ. ಒಮ್ಮೆಗೆ ಎಲ್ಲಿ ನಲ್ಲಿಯದೆ ಬಾ, ಕೈ ಕಾಲು ತೊಳ್ಕೊಂಡು ಹಂಗೆ ತಲೆ ಮೇಲೆ ನೀರು ಇಟ್ಕೊಂಡು ಹೋಗೋದ. ಸರಿ ಕಣ್ರಿ. ಪೂಜೆ ಸಾಮಾನ ಇಟ್ಕೊ, ನೀನು ತಗೋ, ಇಲ್ಲಿ ಇಟ್ಕೊ, ಬೈಕ್ ನಿಲ್ಲಿಸ್ಬಿಡ್ತೀನಿ. ಕೊಡಿ ಇವರೇ. ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡು. ನಿನ್ನ ನಂಬಿ ಬತ್ತಾಬಿ, ಒಳ್ಳೇದು ಮಾಡಪ್ಪ. ಈ ರಸ್ತೆ ಅಲ್ವಲ್ಲ ಇವತ್ತು? ರಸ್ ಇರ್ತದೆ, ನಾವೇ ಲೇಟಾಗಿ ಬಂದ್ಬಿಟ್ಟಿರೋದು. ಇನ್ನು ಸ್ವಲ್ಪ ಮುಚ್ಚಿಬಿಟ್ರಂತೆ. ಬಾ ಬೇಗ ಬೇಗ. ಇಷ್ಟು ಬೇಗ ಅಂದರೆ ಆಗಲೇ ಒಂದು 12 ಗಂಟೆ ಆಗದೆ. ಇಷ್ಟು ಹೊತ್ತು ಗಂಟೆ ಇರೋದೇ ಹೆಚ್ಚು ಬೈಲಿ.
ಇವತ್ತು ಗುರುವಾರ ಅಲ್ವಾ ಅದಕ್ಕೆ 12 ಗಂಟೆ ತನಕ ಅದೇ ಅಷ್ಟೇ. ಇನ್ನು ಬೇರೆ ವಾರಗಳೆಲ್ಲ ಇರಕ್ಕಿಲ್ಲ. ಬಾ ಬಿರ್ಬಿರ್ನೆ ಆಮೇಲೆ ಮುಚ್ಕಿಚ್ಕೊಂಡು ಹೊಂಟೋಗ್ಬಿಟ್ಟರು. ಸರಿ ಸರಿ ನಡೀರಿ ಹಂಗಾರೆ. ರೀ ಪೂಜೆ ಎಲ್ಲ ಚೆನ್ನಾಗಾಯ್ತು ಕಣ್ರಿ, ಖುಷಿ ಆಯ್ತು ಬಂದಿದ್ದು. ಖುಷಿ ಆಯ್ತು ತಾನೇ, ಅಷ್ಟೇ ಸಾಕು. ಇನ್ನೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಇಲ್ಲ ಹೋಗೋದು. ಕೂತ್ಕೊಳ್ಳದ ಪ್ರಸಾದ ಕೊಟ್ಟವ್ರೆ ಕಲ್ಸಕ್ರಯ್ಯ. ಆಮೇಲೆ ತಿನ್ನಲ್ಲ ಅಂದ್ಬಿಟ್ಟು ಕಲ್ಸಕ್ರೆನೆಲ್ಲ ಬಿಸಕ್ಕೆ ಹೋಗ್ಬೇಡ. ಪಾಯಸ ಗೀಸ ಮಾಡ್ಕೊಂಡು ಕುಡೀರಿ. ಇಲ್ಲಾಂದರೆ ಕಲ್ಸಕ್ರೆನೇ ತಿಂತೀನಿ ಅಂದರೆ ತಿನ್ನಿ, ಅದೇ ಮನೆಯವ್ರಿಗೆಲ್ಲ ಕೊಡ್ಬೇಕಲ್ಲ, ಖಾಲಿ ಆಯ್ತದೆ ಅನಿಸ್ತದೆ. ಇಲ್ಲ ಕಣ್ರಿ, ಜಾಸ್ತಿನೇ ಕೊಟ್ಟವ್ರೆ ಕಲ್ಸಕ್ರಯ್ಯ. ಇನ್ನು ಉಳ್ಕತ್ತದೆ, ಮನೆಯವ್ರಿಗೆಲ್ಲ ಕೊಟ್ಟು ಇನ್ನು ಉಳ್ಕತ್ತದೆ. ಉಳ್ಕಿಲ್ಕಂಡ್ರೆ ಅಕಸ್ಮಾತ್ ನೀವು ಹೇಳಂಗೆ ಪಾಯಸ ಮಾಡಿಬಿಡ್ತೀನಿ. ಸರಿ, ಈಗ ಏನು ಮಾಡೋದು ಹೇಳು? ಕೂತ್ಕೊಂಡಿಯೋ ಇಲ್ಲ ಹೋಗೋದು? ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋದ ಬನ್ನಿ. ಸರಿ ಹಂಗಾರೆ ನಡಿ. ಆ ಕಡೆಗೆ ನಡೀರಿ, ಆ ಕಡೆಗೆ ಕೋತಿಗಳೆಲ್ಲ ಬತ್ತಾವೆ, ಅಲ್ಲಿ ಬಾಳೆಗಳನ್ನು ಕೊಡೋದು ಅದಕ್ಕೆ. ಕೋತಿಗಳಿಗೆ ಬಾಳೆಹಣ್ಣು ಕೊಟ್ಟಿಯಾ? ಸರಿ ಇರು, ನೋಡು ಅಲ್ಲೇ ಬರ್ತದೆ ಮುಂದೆ ಕೊಡು ಅದಕ್ಕೆ. ಬಂದ್ಗಿನ್ಬಿಟ್ಟದು ಒಂದೊಂದು ಟೈಮು ಕೋತಿಗಳು ಬಂದ್ಬಿಟ್ಟು ಮಗ ಪರ್ಚ್ಬಿಡ್ತವೆ. ಇಲ್ಲ ತಕೋ, ಇಲ್ಲಿರೋವೆಲ್ಲ ಪರ್ಚ್ಕಿರ್ಸಕ್ಕಿಲ್ಲ. ಇಲ್ಲೆಲ್ಲ ಮನ್ಸುಗಳೆಲ್ಲ ರೂಢಿಯಾಗಿರ್ತಾವಲ್ಲ, ದಿನ ನೋಡಿ ನೋಡಿ ಬಾಳೆಹಣ್ಣು ಈಸ್ಕೊಂಡು ಹೊಂಟೋಯ್ತದೆ ಅಷ್ಟೇ, ಮುಖಿಗ ಪರ್ಚಕ್ಕಿಲ್ಲ. ಆದ್ರೂ ಭಯ ಕಳಿಸಿ ಅದನ್ನ. ನೀನ್ ತಾನೇ ಹೇಳಿದ್ದು ಬಾಳೆಹಣ್ಣು ಕೊಡ್ತೀನಿ ಅಂತ. ಕೊಡ್ತೀನಿ ಅಂದೆ, ನಿಮ್ಮ ಕೈ ಕೊಡ್ಸೋದಂತ ಅನ್ಕೊಂಡೆ, ನಂಗೆ ಭಯ ಆಯ್ತದೆ. ಎಲ್ಲ ನಿನ್ನ ಮತ್ತೆ ಕೇಳಿಸ್ಕೊಬಿಡ್ತೇನೋ, ಭಯ ಪಟ್ಕೊತಾವಳೆ ಇವಾಗ ಅನ್ಬಿಟ್ಟು ನೋಡು ಹೆಂಗೋ ಆ ಕಡೆ ತಿರ್ಗ ಕೂತಿದ್ದು. ಈ ಪಾಪ ಕಣ್ರಿ, ಬಾಲ ಇಲ್ಲ ಕಣ್ರಿ ಅದಕ್ಕೆ. ಬಾಲ ಇಲ್ವಾ? ಉಂಕನ ಬಾಲ ಇಲ್ಲ ರೀ, ಏನಾಯ್ತು ಬಾಲ? ಇದು ಒಳ್ಳೆ ಚೆನ್ನಾಗಿ ಕೇಳ್ತಿದ್ದಿ ಬಿಡು. ನೀನು ಒಳ್ಳೆ ಸರಿ ಬಿಡು. ನಾನು ಕೇಳಿದ್ರೆ ನಂಗೆ ಗೊತ್ತಾ, ಎಲ್ಲೋ ಇಲ್ಲೇ ಆಡ್ಗಿಡಾಡ್ತಿರ್ತಾವಲ್ಲ, ಏನೋ ಆಗ್ಬಿಟ್ಟು ಕಟ್ಕಿಟ ಆಗಿರ್ಬೇಕು. ಏನು ಯಾಕಿಲ್ವಾ, ಪಾಪ ಅಲ್ವಾ ಅದು, ಇನ್ನು ಮರಿ ಕೋತಿ ಕಣ್ರಿ. ಪಾಪನೇ, ಇನ್ನೇನು ಮಾಡೋಕ್ಕದ್ದು? ಆದರೂ ಹಣೆ ಬರ ಬಾಲನೇ ಇಲ್ವಲ್ಲ, ಏನು ಮಾಡೋಕೆ ಆಯ್ಕಿಲ್ಲ. ಆದರೂ ಬಾಲ ಇಲ್ದವ್ರು ಏನಿಲ್ದ್ರು ಸಿಕ್ಕಿಲ್ಲ. ಇಲ್ಲಿ ಹಣ್ಣಿಗಿಣ್ಣು ತಿನ್ಕೊಂಡು ಆಮೇಲೆ ಪ್ರಸ್ಕಿಸೋದೇ ಇರ್ತದಲ್ಲ, ಕೊಡ್ತಾರೆ, ತಿಂತವೆ, ಆರಾಮಾಗವೆ ನೋಡು. ನಮಗಿಂತ ಇವ್ರ ಜೀವನನೇ ಸೋಕಿಯಾಗಿ ಸೋಕಿ ಮಾಡ್ತಾವೆ. ನೀವು ಒಳ್ಳೆ ಚೆನ್ನಾಗಿ ಹೇಳ್ತಿದ್ದೀರಿ ಬಿಡ್ರಿ, ಏನು ಶೋಕಿ ಮಾಡ್ತಾ ಇದ್ದಾವು ಪಾಪ. ಊಟ ಇಲ್ದಾನೆ ನೋಡಿ ಹೆಂಗೆ ಕೂತದೆ. ಇಲ್ದಾನೆ ಕೂತಿಲ್ಲ, ಕೊಡ್ಲಿ ಅನ್ಕೊಂಡು ಕಾಯ್ಕೊಂಡು ಕೂತದೆ. ನೋಡ್ತಾ ಇದೆ ನಿನ್ನೆಯ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು. ನಾನು ಹೋಯ್ಕಿಲ್ಲ ಗಣಪ್ಪ, ನಾನು ಹೋಯ್ಕಿಲ್ಲ. ನಿಮಗೆ ಕೊಡ್ತೀನಿ ತಗೊಳ್ಳಿ, ಈ ಬಾಳೆಹಣ್ಣ ಕೊಟ್ಬಿಟ್ಟು ಬನ್ನಿ. ಏನು ನೀನು ಕೊಟ್ಟಿಯೋ ಇಲ್ಲ ನಾನು ಕೊಡ್ಲೋ? ನೀವೇ ಕೊಟ್ಬಿಟ್ಟು ಬನ್ರಿ, ನನಗಂತೂ ಭಯ ಆಯ್ತದೆ. ಸರಿ ಕಣವ, ಆಯ್ತು ಕೊಡು ಹಂಗಾರೆ. ಅಲ್ಲಿ ನೋಡಿ ಕೋತಿಯ ಹೆಂಗ್ ಕೂತಿದ್ದದು, ಏನೋ ಯೋಚನೆ ಮಾಡ್ತದೆ. ಏನು ಯೋಚನೆ ಮಾಡ್ತಿದ್ದದು? ಹತ್ಕೋವಿ ಸಂಸಾರ, ಮಕ್ಕಳು ಮರಿ ಗಂಡ ಅಂತ ಎಲ್ಲ ಇರ್ತದಲ್ಲ, ಅದಕ್ಕೆ ಯೋಚನೆ ಮಾಡ್ತದೆ. ಹೋಗ್ರಿ, ನೀವು ಮಾತಾಡ್ಸೋದಿಲ್ಲ. ನಾನು ಏನೇ ಹೇಳಿದ್ರು ನಿಮ್ಗೆಲ್ಲ ಬರೀ ಕಾಮಿಡಿಯಾಗಿ ತಗೋತಿದ್ದೀರಿ. ಹೋಗಿ ಸೀರಿಯಸ್ ಆಗಿ ನೀವು ತಗೊಳಕ್ಕಿಲ್ಲ. ನಾನು ಏನೇ ಹೇಳಿದ್ರು ಅದು ಮದುವೆಗಿದ್ವಿ ಎಲ್ಲ ಆಗಿದ್ದದ ನೀವು ಹೇಳ್ತಿದ್ದೀರಲ್ಲ. ಮದುವೆ ಎಲ್ಲ ಆಗಿರ್ತವೆ, ಗಂಡ ಮಕ್ಕಳು ಮರಿ ಎಲ್ಲ ಇರಕ್ಕಿಲ್ವಾ? ಹೋಗ್ರಿ ನೀವು, ಮಂಗೂನ್ ಮಾಡ್ತಿದ್ದೀರಿ ನನ್ನ, ಏನು ಮಂಗೆ ಅನ್ಕೊಬಿಟ್ಟಿದ್ದೀರಿ ಏನೋ. ಆಯಿತು ಬಾ, ಸುಮ್ಮನೆ ತಮಾಷೆ ಮಾಡಿದೆ. ಮತ್ತಿನ್ನೇನು ಕೂತ್ಕೊಳ್ಳೋದು ಹೊಂಟೋಗೋದು? ಬಾ, ಗೊತ್ತಾಗೋಯ್ತು, ಹೋಗ್ಬಿಡೋದತ್ತಿಗೆ. ಇನ್ನೂ ನಾಷ್ಟ ಮಾಡಿಲ್ಲ, ಯಾಕೋ ಹೊಟ್ಟೆ ಎಲ್ಲ ತಾಳ ಆಗ್ತದೆ. ಸರಿ ಆಯಿತು ಬನ್ನಿ, ಮತ್ತೆ ಇಲ್ಲೇ ಎಲ್ಲ ಟೈಮು ಇಲ್ಲೇ ಹೋಯ್ತಲ್ಲ, ಕೋತಿ ಜೊತೆಗೆ ಆಡ್ಕೊಂಡು ನಡೀರಿ. ಈಗ ಹೋಗ್ಬಿಟ್ಟು ಬೇಗ ಹೋಗ್ಬಿಟ್ಟು ಊಟ ಗೀಟ ಮಾಡಿದೆ. ನನಗೂ ಅಷ್ಟೇ ಸ್ವಲ್ಪ ಯಾಕೋ ಹೊಟ್ಟೆ ಸಿಗ್ತದೆ. ಸರಿ ಆಯಿತು ಹಂಗಾರೆ. ಇನ್ನು ಬರ್ನೇ ಇಲ್ವಲ್ಲ ಸೀತಾನುವಿ ರಾಮನುವಿ? ಹೊಸಿ ಓದ್ತಾಯ್ತಾ ಹೋಗಿ ಹೇಳಿನಿ ಅವ್ರಿಗೆ. ಹೋದ ತಕ್ಷಣ ಒಂದು ಫೋನ್ ಮಾಡವ, ಫೋನ್ಗೆ ಮಾಡಿದ್ರೆ ನನಗೂ ಒಳ್ಳೆ ನೆಮ್ಮದಿ ಆದರೂ ಸಿಗ್ತದೆ, ನೆಮ್ಮದಿಯಾಗಿರ್ಬೋದು ಬರತಂಕ ಅಂತ ಹೇಳಿವ್ನಿ. ಏನು ಫೋನಿಗಿನೂ ಏನು ಮಾಡನೇ ಇಲ್ವಲ್ಲ ಅವರು, ಯಾಕಂತ ಗೊತ್ತೈತೆ ಅಲ್ವಲ್ಲಪ್ಪ. ದೇವ್ರೇ ರಾಘವೇಂದ್ರ, ನೀನು ನೋಡಕ್ಕೆ ಬಂದವ್ರೆ ಮಕ್ಕಳು, ಹುಷಾರಾಗಿ ಮನೆಯಿಂದ ಮನೆಗೆ ಕಳ್ಸಪ್ಪ. ಇಷ್ಟೊತ್ತು ಬರಬೇಕಾಗಿತ್ತಲ್ಲ, ಆಗಲೇ 12:30 1 ಗಂಟೆ ಆಗಕ್ಬೋದು, ಇನ್ನೂ ಬಂದಿಲ್ವಲ್ಲ. ಅಯ್ಯೋ ದೇವ್ರೆ, ಫೋನಾರು ಮಾಡೋಣ. ಫೋನ್ ಮಾಡ್ರೆ ಯಾಕೋ ಫೋನು ಹೋಯ್ತಲ್ಲ, ಕೊಯ್ ಅಂತದೆ ಅಷ್ಟೇ, ರಿಂಗ್ ಹೋಗಕ್ಕಿಲ್ಲ. ಅವಮ್ಮ ಬೇರೆ ಅದೇನು ಯಾವುದೋ ಕ್ಷೇತ್ರದಿಂದ ವರ್ಗವ್ರೆ ಅಂತ ಬರೀ ಹೇಳ್ತಾ ಕೂತದೆ ಆಗ್ಲಿಂದ. ಏನು ಮಾಡೋಣ ಈಗ? ಅವಮ್ಮ ನಾನು ಮಾತಾಡೋದನ್ನು ಕೇಳಿಸ್ಕೊತಾ ಇಲ್ಲ. ಕೇಳಿಸ್ಕೊಂಡಿರಾದ್ರೂ ಏನಾದರೂ ನೋಡ್ಬೋದಿತ್ತು, ಅವಮ್ಮನೂ ಕೇಳಿಸ್ಕೊಳಕ್ಕಿಲ್ಲ, ಬರೀ ಕೊಯ್ ಅಂತದೆ.
ಏನು ಮಾಡೋದೀಗ? ಏನು ಮಾಡೋದು? ನನಗಂತೂ ಏನು ಗೊತ್ತಾಯ್ತಲ್ವಲ್ಲ. ಒಬ್ರು ಫೋನ್ ಒಯ್ಕಿಲ್ಲ, ಸರಿ ಇಬ್ರದ್ದು ಹಂಗೆ ಆಗ್ಬೇಕಾ? ಅಯ್ಯೋ ಏನು ಮಾಡೋದು, ದೂರ ಅಲ್ವಾ ಊರಿಂದ. ಅತ್ತೆ ಎಲ್ಲ ಫೋನ್ ಟವರ್ ಎಳಿತಾ ಇಲ್ವೇನೋ. ಅತ್ತೆ ರಾಧಾ ಬಾ ಕೂತ್ಕೋ. ಯಾಕವ್ರು ಇನ್ನೂ ಬಂದಿಲ್ವಾ? ಯಾಕಂದವ ನಾನು ಅದನ್ನ ಯೋಚನೆ ಮಾಡ್ತಾ ಕೂತೀವಿ. ಆಗಲೇ 12:30 1 ಗಂಟೆಗೆ ಆಗ್ಬೋದಲ್ಲ, ಆಗಲೇ ಹೋದವರು ಫೋನ್ಗೇನಾದ್ರೂ ಮಾಡ್ಬೇಕಲ್ಲ ಅಂತ ನಾನು ಯೋಚನೆ ಮಾಡ್ತಾ ಕೂತೀವಿ. ಬವ್ವ ಮಗ ಕೂತ್ಕೋ, ಬಾ ಕೂತ್ಕೋ, ಬಾ ತಳಾರಕ್ಕೆ ಬರಲಿ. ಅಯ್ಯೋ ನಾನುವೇ ಅಕ್ಕ ಇನ್ನೂ ಬಂದಿಲ್ವಲ್ಲ ಫೋನ್ ಮಾಡ್ತೇವನಿ. ಯಾಕೋ ನೆಟ್ವರ್ಕ್ ಸಿಗ್ತಲ್ವೇನೋ ಆ ಕಡೆ. ಹೋಯ್ತಲ್ಲ ಕಣತೆ ಫೋನು. ಮಗ ನಂದು ಹಂಗೆ ಅಂತ ಅದೇ ಅದಕ್ಕೆ ಕೂತೀವಿ. ಬಾ ಮಧ್ಯಾಹ್ನಕ್ಕೆ ಅಕ್ಕಿ ಹಾಕ್ಬಿಡ್ತೀನಿ. ರಾತ್ರಿ ಸಾರಿತ್ತಲ್ಲ ಅಕ್ಕಿ ಹಾಕ್ಬಿಟ್ಟು ಬಿಸಿ ಬಿಸಿ ಬಂದ ತಕ್ಷಣ ಅನ್ನ ಉಣ್ಕೊಳ್ಳಿ ಪಾಪ. ಬೆಳಗ್ಗೆನೂ ನಾಷ್ಟನೇ ಮಾಡಲಿಲ್ಲ. ಆಗಲೇ ಇನ್ನೊಂದು ಹೊತ್ತಿಗೆ ಆಗಿ ಇನ್ನೊಂದು ಹೊತ್ತು ತಿನ್ಬೇಕಾಗಿತ್ತು. ಒಂದು ಹೊತ್ತೂ ತಿಂದಿಲ್ಲ. ಪ್ರಸ್ಕಿಸಾದ ಕೊಟ್ಟಾರ ನೋಡದ. ಕೊಟ್ಗಿಟ್ಟಿದ್ರೆ ತಿನ್ಕೊಂಡಿರ್ತಾರೆ, ಅದು ಸರಿ ಆಯ್ತದೆ. ಕೊಟ್ಗಿಟ್ನಿಲ್ಲ ಅಂದರೆ ಪಾಪ ಇನ್ನೇನು ಮಾಡೋಕ್ಕದು. ಬಂದ್ಬಿಟ್ಟು ಬಿಸಿ ಬಿಸಿ ಊಟ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ಜಾಸ್ತಿ ಪ್ರಸಾದ ಕೊಡೋಕ್ಕಿಲ್ಲ, ಅನ್ನೋದು ಐಟಮ್ಸ್ ಕೊಡೋಕ್ಕಿಲ್ಲ. ಮಾಮೂಲಿ ಜನಗಳು ಯಾರಾದರೂ ಮಾಡಿಸ್ತಾರಲ್ಲ ಪೂಜೆಯ ಆದಾಯ ಕಡಲೆಕಾಳ ಉನಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತಾರಲ್ಲ ಅದು ಮಾಡ್ತಾರೆ. ಎಲ್ಲ ಕಲ್ ಸಕ್ಕರೆ ಕೊಡ್ತಾರೆ. ಒಂದೊಂದು ದಿನ ಏನೇನೋ ಅದೇ ಬೆಲ್ಲದ ಪುಡಿ, ಸಕ್ಕರೆ, ಕಡಲೆ ಪುಡಿ ಆ ಥರದವು. ಹಂಗಂದಿಯಾ? ಹಂಗಾರೆ ಹೊಸ್ಕೊಂಡೆ ಬಂದಿದ್ದಾರೇನೋ ಪಾಪ. ಎಲ್ಲಾದರೂ ಹೋಟ್ಲಿಟ್ಲೆಲ್ಲಾದ್ರೂ ತಿನ್ಕ ಬನ್ನಿ ಅಂತ ಅನ್ಬೇಕಾಗಿತ್ತು ಕಣವ. ತಿನ್ನಕ್ಕೆಲ್ಲ ಅಕ್ಕ ಹೋಟ್ಲಲ್ಲೆಲ್ಲ ಜಾಸ್ತಿಯಾ ಅದೇ ಗಲೀಜು ನೀರು ಹಾಕ್ತಾರೆ ಅಂದ್ಬಿಟ್ಟು ತಿನ್ನಕ್ಕೆ ಒಪ್ಪಕ್ಕೆಲ್ಲ ಒಂದ್ಸಲ ಹೋಗ್ಬಿಟ್ಟು ಅಲ್ಲಿ ಹೋಟ್ಲೆ ಚೆನ್ನಾಗಿದ್ದಿಲ್ಲ ಕಣತ್ತೆ. ಎಲ್ಲ ಗಲೀಜು, ಅಲ್ಲೇ ಕೈ ತೊಳೆಯೋದು, ಅಲ್ಲೇ ಊಟ ಮಾಡೋದು, ಅಲ್ಲಲ್ಲೇ ಎಲ್ಲ ಅಲ್ಲಲ್ಲೇ. ಅದು ನೀಟಾಗಿರ್ತಿದ್ದಿಲ್ಲ. ನೀರು ಚೆಲ್ಲಾಗಿ, ಊಟ ಚೆಲ್ಲಾಗಿ, ಊಟ ಚೆಲ್ಲಾಗಿ, ಏನೇನು ಒಳ್ಳೆ ಊಟ ಮಾಡಕ್ಕೆ ಕೂತ್ಕೊಂಡ್ರೆ ಅತ್ತೆ ಇನ್ನು ಯಾವ ಕಾಲಕ್ಕೂ ಊಟದ ಮೇಲೆ ನೋಡಬಾರ್ದು. ಜಿಗಿಮ್ಸೆ ಬಡಿಸ್ಬಿಡಿದ್ರು ಕಣತ್ತೆ. ಆಗ್ಲಿಂದ ಅಕ್ಕ ಹೊರಗಡೆ ಎಲ್ಲೂ ತಿನ್ನಕ್ಕಿಲ್ಲ. ಅಂದರೆ ಎಲ್ಲೂ ತಿನ್ನಕ್ಕಿಲ್ವಾ? ತಿಂತದೆ ಅಂದರೆ ಚೆನ್ನಾಗೇನಾಗಿದ್ರೆ ಹೋಟ್ಲುಗಳಿಗೆ ಚೆನ್ನಾಗಿ ಮಾಡಿರ್ತಾರಲ್ಲ ನೋಡಿ, ಅಂಥವೆಲ್ಲ ತಿಂತದೆ. ಚೆನ್ನಾಗಿರ್ತಾವ. ಗಲೀಜೆ ತಾವು ಇರ್ತದಲ್ಲ ಹಂಗೆ ಮಾತ್ರ ತಿನ್ನಕ್ಕಿಲ್ಲ. ಒಳ್ಳೇದೇ ಬಿಡವ, ಬಿಟ್ಟಿರೋದು ಒಳ್ಳೇದೇ. ಮನೆ ಊಟನೇ ಚಂದ. ಬೋಟ್ಗಿಟ್ಲು ಊಟ ಎಲ್ಲ ಚೆನ್ನಾಗಿರಕ್ಕಿಲ್ಲ. ಸೋಡಾ ಪಡ ಹಾಕ್ತಾರೆ. ಹೊಟ್ಟೆ ಗಿಟ್ಟೆ ತುಂಬ್ಕೊಂಡು ಗ್ಯಾಸ್ ತುಂಬ್ಕೊಂಡು ಏನೇನೋ ಬರೀ ಹುಷಾರಿದ್ದಂಗೆ ಆಗೋದು. ಊಟ ಸೇರಕ್ಕಿಲ್ಲ ಕಣವ. ಒಂದ್ಸಲ ಊಟ ಮಾಡ್ಕೊ ಬಂದ್ಬಿಟ್ರೆ ಹೋಟ್ಲುಗಳಲ್ಲಿ ಊಟನೇ ಸೇರಕ್ಕಿಲ್ಲ ಬಿಡು. ಒಳ್ಳೇದೇ ಆಯಿತು. ಕಣತೆ ಅತ್ತೆ ಅಕ್ಕ ಬಂದ್ರೇನು ಬೈಕ್ ಸುದ್ದಾಯ್ತದೆ. ಬೈಕ್ ಸುದ್ದಾಯ್ತದ? ಬರಲಿ ಬಿಡವ, ಒಳ್ಳೇದೇ ಆಯಿತು ಬಂದಿದ್ದು ಬಿಡು. ತಾಡವ ಹಂಗಾರೆ ಹೋಗ್ಬಿಟ್ಟು ಅನ್ನಕ್ಕೆ ಮಡಗ್ಬಿಡ್ತೀನಿ. ಬಂದ ತಕ್ಷಣ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಗ್ಲಿಂದನು ಪಾಪ ಬೆಳಗ್ಗೆನೇ ಇದ್ದಿದ್ದು ಶೀತ. ಅವಳಿಗೆ ನಿದ್ದೆನೂ ಸಾಲಿಲ್ವೇನೋ. ಮನ್ಗಿನ ಕಂಡ್ರೆ ಮನೆ ಕಳ್ಳಿ ಅಕ್ಕಿ ಹಾಕ ತನಕ ಅನ್ನ ಆದ್ಮೇಲೆ ಏಳ್ಸ್ಬಿಟ್ಬೇಕಾರೆ ಊಟ ಗೀಟ ಮಾಡಲಿ. ಕಣತೆ ಸರಿ ಹಂಗಾರೆ. ಸರಿ ಕಣಪ್ಪ, ಇವತ್ತಿನ ವಿಡಿಯೋ ಮುಗಿಯಕ್ಕೆ ಬತ್ತು. ಇನ್ನೇನಪ್ಪ ಮತ್ತೆ ಬರೋದಾ? ಹಂಗೆ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡ್ರಪ್ಪ. ಆಮೇಲೆ ಹೇಳಿದ್ವಲ್ಲಪ್ಪ ಆವಾಗಲೇ ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಇದೆ, ಎಳ್ಳೆಲೆಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತ. ಅಲ್ಲಿಗೂ ವಿಸಿಟ್ ಮಾಡಿ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮಗೆ ಲಿಂಕು ಗೊತ್ತಾಗಲಿಲ್ಲ ಅಂದರೆ ನಾವು ಈ ವಿಡಿಯೋದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ದಯವಿಟ್ಟು ನೋಡ್ರಪ್ಪ. ಆಮೇಲೆ ಇನ್ನೊಂದು ವಿಷಯ, ಇವತ್ತಿಂದ 2 ವಿಡಿಯೋ ಕಂಡ್ರಪ್ಪ. ಮಧ್ಯಾಹ್ನಕ್ಕೊಂದು, ಬೆಳಗ್ಗೆಗೊಂದು. ದಯವಿಟ್ಟು ನೋಡ್ಬಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.